ಅಭಿಷೇಕ್ ಆತ್ಮಹತ್ಯೆ ಪ್ರಕರಣದಲ್ಲಿ ನಿಜವಾದ ತಪ್ಪಿತಸ್ಥ ಯಾರು? ಆತ್ಮಹತ್ಯೆ ಪ್ರಕರಣ ಭೇದಿಸಲು ಪೊಲೀಸರು ಮೀನಾಮೇಷ ಎಣಿಸುತ್ತಿರುವುದರಿಂದ ಕೇಸ್ನಲ್ಲಿ ಇದೆಯೇ ಟ್ವಿಸ್ಟ್? ಯುವತಿಯ ನಗ್ನ ವಿಡಿಯೋ ವೈರಲ್ ಮಾಡಿದ್ದಾದ್ರೂ ಯಾರು? ಕಾರ್ಕಳದ ಅಭಿಷೇಕ್ ಆಚಾರ್ಯ ಎಂಬಾತನ ಆತ್ಮಹತ್ಯೆ ಪ್ರಕರಣ ಇತ್ತೀಚೆಗೆ ಭಾರೀ ಚರ್ಚೆಯಲ್ಲಿದ್ದು, ಆತ ಹನಿ ಟ್ರ್ಯಾಪ್ಗೆ ಒಳಗಾಗಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಎಂದು ಬರೆದಿಟ್ಟ ಡೆತ್ ನೋಟ್ ಲಭ್ಯವಾಗಿದೆ. ಈ ನಡುವೆ ಹನಿ ಟ್ರ್ಯಾಪ್ ನಡೆಸಿದ್ದಾಳೆ ಎನ್ನಲಾದ ಯುವತಿಯ ನಗ್ನ ವಿಡಿಯೋ ವೈರಲ್ ಆಗ್ತಿದೆ. ಆಕೆಯ ಈ ವಿಡಿಯೋ ವೈರಲ್ ಮಾಡಿದ್ದು ಯಾರು? ನಿಜವಾಗಿಯೂ ಆಕೆ ಆರೋಪಿತೆಯೇ, ಸಂತ್ರಸ್ತೆಯೇ ಎಂಬ ಪ್ರಶ್ನೆ ಉದ್ಭವವಾಗಿದೆ. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ನಿಟ್ಟೆ ಗ್ರಾಮದ ಯುವಕ ಅಭಿಷೇಕ್ ಇತ್ತೀಚೆಗೆ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದ. ಖಾಸಗಿ ಲಾಡ್ಜ್ನಲ್ಲಿ ಪತ್ತೆಯಾಗಿದ್ದ ಈತನ ಶವದೊಂದಿಗೆ ಸಿಕ್ಕಿರುವ 7 ಪುಟಗಳ ಡೆತ್ ನೋಟ್ ಹಲವು ಸಂಶಯಗಳನ್ನು ಹುಟ್ಟುಹಾಕಿದೆ. ತಾನು ಪ್ರೀತಿಸುತ್ತಿದ್ದ ಯುವತಿ ಮೊದಲು ತನ್ನನ್ನು ಪ್ರೇಮಿಸುವಂತೆ ನಾಟಕವಾಡಿ ಬಳಿಕ ತನ್ನ ಅಶ್ಲೀಲ ಫೋಟೋಗಳನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದ್ದಾಳೆ ಎಂದು ಆರೋಪಿಸಿದ್ದಾನೆ. ಈಕೆ ಮತ್ತು ಈಕೆಯ ತಂಡ ತನ್ನಿಂದ 4 ಲಕ್ಷ ರೂಪಾಯಿಗೂ ಅಧಿಕ ಹಣ ಪಡೆದು ಇನ್ನಷ್ಟು ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ. ಇದರಿಂದ ರೋಸಿ ಹೋಗಿ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇನೆ ಎಂದು ಬಹಿರಂಗಪಡಿಸಿದ್ದಾನೆ. ತಾನು ಪ್ರೀತಿಸಿದ ಹುಡುಗಿಯ ನಿರೀಕ್ಷಾ, ಆಕೆ ತಂಡದಲ್ಲಿದ್ದ ಮಂಗಳೂರು ಮೂಲದ ರಾಕೇಶ್, ರಾಹುಲ್ ಹಾಗೂ ತಸ್ಲಿಂ ತನ್ನ ಸಾವಿಗೆ ಕಾರಣರು ಎಂದು ಬರೆದಿದ್ದಾನೆ. ಇವರು ತಂಡವಾಗಿ ಅನೇಕ ಮಂದಿಯನ್ನ ಅಶ್ಲೀಲ ಫೋಟೋ ಬಳಸಿ ವಂಚಿಸಿದ್ದಾರೆ ಎಂದು ಆರೋಪಿಸಿದ್ದಾನೆ. ಅಭಿಷೇಕ್ ಆಚಾರ್ಯ ಮೃತಪಟ್ಟ ಬಳಿಕ ನಿರೀಕ್ಷಾ ಮೇಲೆ ಭಾರೀ ಅಪಮಾನ ಕೇಳಿಬರುತ್ತಿದೆ. ಈ ನಡುವೆ ನಿರೀಕ್ಷಾ ನಗ್ನ ವಿಡಿಯೋ ವೈರಲ್ ಆಗ್ತಿದೆ. ಆಕೆ ನಿಜವಾಗಿ ಆರೋಪಿಯೇ, ಸಂತ್ರಸ್ತೆಯೇ ಎಂಬ ಅನುಮಾನ ಮೂಡಲಾರಂಭಿಸಿದೆ. ಸದ್ಯ ಪೊಲೀಸ್ ತನಿಖೆ ಮುಂದುವರಿದಿದ್ದು, ಈ ಬಗ್ಗೆ ಪೊಲೀಸರು ಯಾವುದೇ ಮಾಹಿತಿ ನೀಡಿಲ್ಲ. ಆದರೆ ಸದ್ಯ ನಿರೀಕ್ಷಾ ಹಾಗೂ ಆಕೆಯ ತಂಡದ ಹನಿ ಟ್ರ್ಯಾಪ್ನಿಂದ ಬೇಸತ್ತು ಅಭಿಷೇಕ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂಬ ಅಭಿಪ್ರಾಯ ಜನರಲ್ಲಿದೆ. ನಿಜವಾಗಿಯೂ ಅಭಿಷೇಕ್ ಆಚಾರ್ಯ ಹನಿ ಟ್ರ್ಯಾಪ್ ಒಳಗಾಗಿದ್ದಲ್ಲಿ ಆತನ ವಿಡಿಯೋ ವೈರಲ್ ಆಗಬೇಕಿತ್ತು. ಆದರೆ ಇದೀಗ ನಿರೀಕ್ಷಾ ವಿಡಿಯೋ ವೈರಲ್ ಆಗಿದೆ. ಈ ಯಕ್ಷ ಪ್ರಶ್ನೆ ಪೊಲೀಸ್ ತನಿಖೆಯಿಂದಷ್ಟೇ ಉತ್ತರ ದೊರೆಯಬೇಕಿದೆ. ಆದ್ದರಿಂದ ಅಭಿಷೇಕ್ ಆತ್ಮಹತ್ಯೆ ಕಾರಣ ಪೊಲೀಸ್ ತನಿಖೆಯಿಂದ ಹೊರಬರಬೇಕಿದೆ.